ಯಾರ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಹಿಂದೆ ಮುಂದೆ ಯಾರೂ ಇಲ್ಲ ಅಂದರೆ ನನ್ನ ಜವಾಬ್ದಾರಿ ಇಲ್ಲ ಅಂತಲ್ಲ. ನನಗೂ ನನ್ನವರು ಅಂತ ಇದ್ದಾರಜ್ಜಿ. ಅವ್ರ ಕಷ್ಟದಲ್ಲಿ ಇರಬೇಕಾದ್ರೆ ಹೋಗ್ಬೇಕಾಗಿರೋದು ನನ್ನ ಧರ್ಮ. ನಮ್ಮ ಕಷ್ಟಕ್ಕಾಗಿರೋರು ನೋವಿಗೆ ನಾವೇ ಸಾಂತ್ವನ ಹೇಳಿಲ್ಲ ಅಂದರೆ ಮನುಷ್ಯರಾಗಿ ಏನಜ್ಜಿ ಪ್ರಯೋಜನ? ಮದುವೆ ಆದಮೇಲೆ ಮನೇಲಿ ಬಿದ್ದಿರಬೇಕು, ಬೇರೆಯವ್ರ ಕೆಲಸನೇ ಮಾಡ್ಕೊಂಡಿರ್ಬೇಕು ಅಂದರೆ ನಮ್ಮ ಜೀವನಕ್ಕೆ ಅರ್ಥನೇ ಇರಲ್ಲ ಅಜ್ಜಿ. ಸ್ವಲ್ಪ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಾತಾಡಿ. ನಾನು ಯಾರ ಸೇವೆನೂ ಮಾಡೋಕ್ಕಾಗದೆ ಜಾರ್ಕೊಳ್ಳೋಕೆ ಈ ಮನೆಯಿಂದ ಹೋಗಿಲ್ಲ. ಸಂದರ್ಭ ಆ ಥರ ಇತ್ತು, ನಾನು ಹೋಗಲೇಬೇಕಾಗಿತ್ತು. ಹೋಗದೆ ಬೇರೆ ದಾರಿನೇ ಇರಲಿಲ್ಲ. ನನ್ನ ಕರ್ಮ ನೋಡಿ, ನಾನು ಮನೆಯಿಂದ ಹೋಗಿರೋದಕ್ಕೆ, ಮನೇಲಿ ಆಗಿರೋ ಎಲ್ಲ ಅವಾಂತರಕ್ಕೆ ನಾನೇ ಕಾರಣ. ಅಜ್ಜಿ ಆರತಿ ತಗೋ. ನಿನ್ನ ಹೆಂಡತಿ ಮಾತಾಡೋಗಿದ್ದನ್ನ ಕೇಳಿಸ್ಕೊಂಡಿಯಾ? ಹಾಂ ಕೇಳಿಸ್ಕೊಂಡೆ. ಓ, ಅವಳದೇನು ತಪ್ಪಿಲ್ಲ, ಎಲ್ಲ ತಪ್ಪು ನಂದೇನಾ? ಅಜ್ಜಿ ಮೊದಲು ಆರತಿ ತಗೋ. ಜಾನಕಿ ಮೇಲಿರೋ ಕೋಪನ ಆರತಿ ಮೇಲೆ ತೋರಿಸ್ಲಿಕ್ಕೆ ಹೋಗ್ಬೇಡ. ಆಮೇಲೆ ದೇವನ ಮೇಲೆ ಕೋಪ ಮಾಡ್ಕೋತಾನೆ. ಅಜ್ಜಿ ಇವಾಗ ಹೇಳು, ಏನು ನಿನ್ನ ಸಮಸ್ಯೆ? ನೋಡಿದೇನೋ ನಿನ್ನ ಹೆಂಡತಿ ಹೇಗೆ ಹೇಳೋಗ್ತಾ ಇದ್ದಾಳೆ. ಅವಳದೇನು ತಪ್ಪಿಲ್ಲ, ಎಲ್ಲ ತಪ್ಪು ನಮ್ದೆ ಅಂತ ಹೇಳೋಗ್ತಾ ಇದ್ದಾಳೆ. ಹೌದಜ್ಜಿ, ಅದಕ್ಕೆ ನಾನು ಜಾನಕಿ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂತ ನಿಂತಿದ್ದೆ. ಕೇಳಿಸ್ಕೊಳ್ದೆ ಇನ್ನೇನು ಮಾಡ್ತೀಯ? ಅವಳು ತಾಳಕ್ಕೆ ತಕ್ಕಂತೆ ಕುಣಿಯೋ ಕೆಲಸ ನಿಂದಲ್ವಾ? ಅಜ್ಜಿ ಅವಳು ನೆನ್ನೆ ಮನೇಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಹೇಳ್ತಾ ಇದೆಯಾ? ಹೌದು ಕಣೋ, ಇದಕ್ಕೆಲ್ಲ ಕಾರಣ ಅವಳೇ. ಅಜ್ಜಿ ನೀನು ಮನಸ್ಸಿಂದ ಹೇಳ್ತಾ ಇದೆಯಾ ಇಲ್ಲ ಜಾನಕಿ ಮೇಲಿರೋ ಕೋಪದಿಂದ ಈ ರೀತಿ ಹೇಳ್ತಾ ಇದೆಯಾ? ನಂಗೆ ಗೊತ್ತಜ್ಜಿ, ಮನಸ್ಸಿಂದ ನೀನು ಜಾನಕಿ ಮೇಲೆ ಆಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಳು ನಿನ್ನ ಮಾತು ಕೇಳದೆ ಹೊರಟೋದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳ ಮೇಲೆ ಈ ರೀತಿ ಹೇಳ್ತಾ ಇದೆಯಾ ಅಲ್ವಾ? ಸರಿ, ನಿನ್ನ ಪ್ರಕಾರ ಜಾನಕಿ ಮಾಡಿದ್ದು ತಪ್ಪೆ ಅಂತ ಇಟ್ಕೊಳ್ಳೋಣ. ನಾವೆಲ್ಲ ಇದ್ರು ಈಗ ಆಯ್ತಲ್ಲ, ನೀನು ಯಾಕೆ ಅವಾಗ ನಮ್ಮ ಮೇಲೆ ತಪ್ಪೋರಿಸ್ತಿಲ್ಲ? ಯಾಕೆ ಹೇಳು? ನೀನು ನನ್ನ ಜೊತೆ ಇದ್ದೆ, ಅದಕ್ಕೆ ಮನೇಲಿ ಇಲ್ದಿರೋ ಜಾನಕಿ ಮೇಲೆ ಕೋಪ ತೀರಿಸ್ಕೊತಾ ಇದೆಯಾ? ನೀನು ಹೇಳಿದ ನಿಜನೇ ಅಜ್ಜಿ, ಜಾನಕಿ ಮಾಡಿದ್ದು ತಪ್ಪೆ. ಅಮ್ಮ ಏನು ಹೇಳಿದ್ರು ಸರಿ ಅತ್ತೆ ಅಂತಾಳೆ, ಅಪ್ಪ ಏನು ಹೇಳಿದ್ರು ಸರಿ ಮಾವ ಅಂತಾಳೆ. ನೀನು ಏನೇ ಹೇಳಿದ್ರು ಅವಳು ಬಾಯಿಂದ ಬರೋ ಒಂದೇ ಒಂದು ಉತ್ತರ ಸರಿ. ಕೊನೆಗೆ ಅಣ್ಣ ಏನೇ ಹೇಳಿದ್ರು ಅವಳು ಬಾಯಿಂದ ಬರೋ ಉತ್ತರ ಸರಿ ಭಾವ ಹೊರತು ಆಗಲ್ಲ ಅಂತ ಮಾತ್ರ ಹೇಳಲ್ಲ. ಮನೇಲಿ ಎಲ್ಲರೂ ಮುಂದೆ ಸರಿ ಸರಿ ಅಂತ ತಪ್ಪನ್ನ ಸರಿ ಮಾಡೋದಕ್ಕೆ ಹೋಗಿದ್ದಕ್ಕೆ ಇವತ್ತು ನಿಮ್ಮ ದೃಷ್ಟಿಲಿ ಅವಳು ತಪ್ಪಿತಸ್ಥೆ ಅಲ್ವಾ ಅಜ್ಜಿ? ಮನೆ ಕಾಗೆ ಬಂದಿರೋ ವಿಚಾರನ ಮೊದಲು ಯಾರಜ್ಜಿ ಹೇಳಿದ್ದು? ನೀನೇ ಅಲ್ವಾ? ಹಾಗಾದ್ರೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ನಿನ್ಮೇಲೆ ನಾವು ತಪ್ಪೋರ್ಸಿದ್ರೆ ನಿನ್ನ ಮನ್ಸಿಗೆ ಹೇಗಾಗಬೇಡ ಅಜ್ಜಿ? ಜಾನಕಿನ 1 ವರ್ಷದಿಂದ ನಮ್ಮ ಮಧ್ಯ ನೋಡ್ತಾ ಇದೆಯಾ? ಅವಳ ಬಗ್ಗೆ ಗೊತ್ತಿದ್ದು ಅವಳ ಮನ್ಸನ್ನ ನೋಯಿಸ್ತಾ ಇರೋದು ನೀನೇ ಅಜ್ಜಿ. ಮಾಳ್ವಿಕಾಗೆ ಹಾಗಾಗೋದಕ್ಕೂ ಜಾನಕಿಗೂ ಅದಕ್ಕೂ ಏನು ಸಂಬಂಧ? ನೀವು ಹೇಳಿರೋ ಮಾತನ್ನು ಅವಳು ಕೇಳಿದರೆ ಅವಳಿಗಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಪ್ರೆಗ್ನೆಂಟ್ ಆಗಿರೋ ಅವಳ ಬಗ್ಗೆ ಒಂಚೂರು ಗಮನ ವಹಿಸೋಕ್ಕಾಗಿಲ್ಲ ಅಂದರೆ ಇನ್ನೇನಾಗುತ್ತೆ ಅಜ್ಜಿ? ನಿಮಗೆ ಜಾನಕಿ ಮೇಲೆ ತಪ್ಪೋರ್ಸೋದಕ್ಕೆ ಒಂದು ಕಾರಣ ಬೇಕಿತ್ತು, ಅದಕ್ಕೆ ಮಾಳ್ವಿಕಾಗೆ ಆಗಿರೋ ಪರಿಸ್ಥಿತಿ ಸರಿಯಾಗಿ ಸಿಕ್ತು. ಕೆಲವೊಂದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ ಅಂದಮೇಲೆ ಯಾರೇ ಹತ್ರ ಇದ್ದರೂ ಏನು ಮಾಡೋಕ್ಕಾಗಲ್ಲ ಅಜ್ಜಿ. ಆಗಿದ್ದಾಗೋಯ್ತು, ಮುಂದೆ ಆದರೂ ಒಳ್ಳೇದಾಗಲಿ ಅಂತ ಖುಷಿ ಪಡೋಣ. ಸಂತೋಷವಾಗಿರಬೇಕು ಅಂದರೆ ಮನೆ ವಾಸ್ತು ಚೆನ್ನಾಗಿದ್ದರೆ ಸಾಲದು ಅಜ್ಜಿ, ಮನಸ್ಸಿನ ವಾಸ್ತುನೂ ಚೆನ್ನಾಗಿರಬೇಕು. ವಾಸ್ತವನ ಅರ್ಥ ಮಾಡ್ಕೊಳ್ಳೋ ಒಳ್ಳೆ ಮನಸ್ಸಿರಬೇಕು. ಎಲ್ಲರೂ ಒಪ್ಕೊಂಡು ಹೊಸ್ದಾಗಿ ಸಂತೋಷನ ಕಾಣಬೇಕಾದ್ರೆ ಒಬ್ಬರ ಮೇಲೆ ತಪ್ಪೋರಿಸಿ ಸಂತೋಷನ ಕಿತ್ಕೊಂಡ್ರೆ ರೆಕ್ಕೆ ಕತ್ತರಿಸಿ ಹಾರಕ್ಕೆ ಬಿಟ್ಟಂಗೆ ಅಜ್ಜಿ. ಮರ ಕಡ್ದು ಬುಡಕ್ಕೆ ನೀರು ಹಾಕಿದ್ರೆ ಏನಜ್ಜಿ ಪ್ರಯೋಜನ?
ಆಯ್ತು ಬಿಡು ಬೇಟಿ, ನಿನ್ನ ವಿಷಯದಲ್ಲಿ ನಮ್ಮಿಂದನೇ ತಪ್ಪಾಗಿದೆ. ಇದು ಒಂದು ಸಾರಿ ಮಾಫ್ ಕರೆದು ಬೇಟಿ. ಹೌದು ಫಾತಿಮಾ, ನಾನೇ ದುಡುಕ್ಬಿಟ್ಟೆ. ಮಾಫ್ ಕರೋ ಬೇಟಿ. ಬೇಡ ಅಮ್ಮಿ, ನೀವು ನನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಅದಕ್ಕಿಂತ ದೊಡ್ಡ ಸಂತೋಷ ಇನ್ಯಾವುದೂ ಇಲ್ಲ. ರಜಿಯಾ ನಿನ್ನ ಶಾದಿಗೆ ಬರ್ತಾಳೆ ಅಲ್ವಾ ಫಾತಿಮಾ? ಹ್ಞೂ ಅಬ್ಬಾ, ಖಂಡಿತವಾಗ್ಲೂ ಬರ್ತಾಳೆ. ಫಾತಿ, ಓಹ್, ಏನು ಎಲ್ಲ 3 ಜನ ಸೇರ್ಕೊಂಡೇನೋ ಮೀಟಿಂಗ್ ಮಾಡ್ತಾ ಇದ್ದೀರಾ? ಏನು 3 ಜನ ಇದ್ದೀರಾ? ನಿಮ್ಮ ಮೀಟಿಂಗಿಗೆ ರಜಿಯಾ ಜಾಯ್ನ್ ಆಗಲ್ಲ ಅಂತ ಹೇಳಲ್ಲ. ಎಲ್ಲಿ ರಜಿಯಾ? ರಜಿಯಾ ಎಲ್ಲಿದ್ದಿ? ಬೇಗ ಬಾ, ನಿನ್ಗೋಸ್ಕರ ನೋಡು ಏನೇನೆಲ್ಲ ತಂದಿದ್ದೀನಿ ಅಂತ. ಏನು ಬೇಟ ಅದು? ಅಯ್ಯೋ ಸಸೂರ್ಜಿ, ಅಮ್ಮಿ ರಜಿಯಾ ಮನೆಗೆ ವಾಪಸ್ ಬಂದಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ಸ್ವೀಟ್ ಮೇಲೆ ಸ್ವೀಟು, ಕಾಜು ಹಲ್ವಾ ಅಂತೆ, ಶೇವ್ಗೆ ಅಂತೆ, ಚಿರೋಟಿ ಅಂತೆ ಎಲ್ಲ ಮಾಡಿ ಕಳಿಸಿದ್ದಾರೆ. ಒಂದೇ ಸಲ ರಜಿನ್ ಈಗಲೇ ನೋಡ್ಬೇಕು ಅಂತ ದುಂಬಾಲ್ ಬಿದ್ದಿದ್ದಾರೆ. ಆಗಲ್ಲ ಅಂದ್ರೂ ಕೇಳ್ತಾ ಇಲ್ಲ. ಎಲ್ಲಿ ರಜಿಯಾ ಅಷ್ಟು ಕರೀತಾ ಇದ್ದೀನಿ, ಕಿವಿ ಕೇಳಿಸಲ್ವಾ ನಿನಗೆ? ಸಸೂರ್ಜಿ, ರಜಿಯಾ ಎಲ್ಲಿ? ಶಾಸ್ತ್ರಿ ಏನಾಯ್ತು? ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಿ? ಫಾತಿಮಾ, ರಜಿಯಾ ಎಲ್ಲಿ? ಅಕ್ಕ ಮನೇಲಿಲ್ಲ. ಮನೇಲಿ ಇಲ್ವಾ? ಎಲ್ಲಿಗೋದ್ಲು? ಅವಳು ಬೆಳಗ್ಗೆನೆ ಹಾಸ್ಟೆಲ್ಗೆ ಹೊರಟೋದ್ಲು ಇಮ್ರಾನ್. ಸಸೂರ್ಜಿ, ಏನು ಮಾತಾಡ್ತಿದ್ದೀರಾ? ನಾನು ನಿಮಗೇನು ಹೇಳ್ದೆ, ನೀವೇನು ಮಾಡಿದ್ರಿ? ರಜಿಯನ್ನ ಯಾಕೆ ಹಾಸ್ಟೆಲ್ ಕಳ್ಸಿದ್ರಿ ಸಸೂರ್ಜಿ? ಯಾಕೆ ಅಂದ್ರೆ ಅವಳು ಇಷ್ಟು ದಿನ ಇದ್ದಿದ್ದು ಅಲ್ಲೇ ತಾನೆ. ಈಗ ಅವಳು ಮನೆಗೆ ಬಂದಿದ್ಲು ತಾನೆ, ಮತ್ತೆ ಯಾಕೆ ವಾಪಸ್ ಕಳಿಸಿದ್ರಿ? ಅವಳು ಮನೆಗೆ ಬಂದಿದ್ದು ಇಲ್ಲೇ ಇರೋಕ್ಕಲ್ಲ, ಅಬ್ಬ ಮಿನ ನೋಡ್ಕೊಂಡು ಹೋಗೋಕೆ. ನೋಡಿದ್ಲು, ಹೋದ್ಲು. ಏನು ಫಾತಿಮಾ, ನಿನ್ನ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಹೊಸ ಡ್ರಾಮಾ ಏನಾದ್ರು ಸ್ಟಾರ್ಟ್ ಮಾಡಿದ್ದೀರಾ? ಇಲ್ಲ ಇಮ್ರಾನ್, ರಜಿಯಾಗೆ ಏನೋ ಎಕ್ಸಾಮ್ ಇದೆ ಅಂತ ಇಲ್ಲಿಂದ ಹೊರಟ್ಬಿಟ್ಲು. ಸಾಸ್ಜಿ, ಎಕ್ಸಾಮು ಇಲ್ಲ, ಏನೂ ಇಲ್ಲ. ನಿಮ್ಮನ್ನೆಲ್ಲ ಮಕ್ಕರ್ ಮಾಡಿದ್ದಾಳೆ, ಮಾರ್ಸ್ಬಿಟ್ಟು ಹೋಗಿದ್ದಾಳೆ. ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ಇಮ್ರಾನ್. ಅವಳು ಎಕ್ಸಾಮ್ ಬರೆಯೋಕೆ ಹೋಗಿರೋದು, ಅದು ನನಗೆ ಗೊತ್ತು. ಏಯ್, ನನ್ನ ಹತ್ರ ಈ ನಾಟಕಗೆಲ್ಲ ಆಡಕ್ಕೆ ಹೋಗ್ಬೇಡ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ಎಲ್ಲೇ ಕಲ್ಸಿದೆ ಹೇಳು ರಜಿಯನ್ನ? ಫಾತಿಮಾ ಹೇಳ್ತಿರೋದು ನಿಜ ಬೇಟ. ರಜಿಯಾ ಎಕ್ಸಾಮ್ ಅಂತಾನೆ ಹಾಸ್ಟೆಲ್ಗೆ ಹೋಗಿರೋದು. ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಲ್ಲಿ ಹೋಗಿ ಎಕ್ಸಾಮ್ ಬರಿಬೇಕು ಅಂದ್ಲು. ಅದಕ್ಕೆ ನಾವು ಸುಮ್ಮನೆ ಆದ್ವಿ. ಅಟ್ಲೀಸ್ಟ್ ಅವಳು ಹೊರಡಬೇಕಾದ್ರೆ ನನಗೆ ಒಂದು ಮಾತು ಹೇಳೋಕ್ಕಾಗಿಲ್ವಾ ಶಾಸ್ತ್ರಿ? ಹೇಳಿದ್ರೆ ನೀನೇನು ಮಾಡ್ತಿದ್ದೆ? ಅವಳು ಎಕ್ಸಾಮ್ನ ಹಾಳು ಮಾಡಿ ಇಲ್ಲೇ ಇರೋ ಅಂತ ಹೇಳ್ತಿದ್ದೆ. ಏ ಫಾತಿಮಾ, ರಜಿಯಾ ಸುಮ್ಮನೆ ಅಂತೂ ಹೋಗಿರಲ್ಲ. ನೀನೇ ಏನೋ ಪ್ಲಾನ್ ಮಾಡಿದ್ಯಾ, ನಿಜ ಹೇಳೋ. ಇಮ್ರಾನ್ ಬೇಟ, ಸಮಾಧಾನ ಮಾಡ್ಕೊ. ಇದರಲ್ಲಿ ಫಾತಿಮಾದೇನು ತಪ್ಪಿಲ್ಲ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸಸೂರ್ಜಿ? ನಮ್ದೆಲ್ಲ ಪ್ಲಾನ್ ಉಲ್ಟಾ ಆಯ್ತಲ್ಲ, ಅದಕ್ಕೆ ನಾನು ರಜನ್ ಮನೆ ಕರ್ಸಿದ್ದು. ಏನು? ಅಕ್ಕನ್ನ ನೀನು ಕರ್ಸಿದ್ದ? ಅಂದ್ರೆ ಹಬ್ಬ ಮೀ ಸಾಯ ನಾಟಕ ಮಾಡಕ್ಕೆ ಹೇಳಿದ್ದು ನೀನಾ? ಅಜ್ಜಿ, ಏನಾಯ್ತು? ಯಾಕೆ ಬೇಜಾರಲ್ಲಿ ಕೂತಿದ್ದೀರಾ? ಏನೇ ಹೇಳಿ, ಯಾವ ಮನೆಗೆ ಬಂದರೂ ನಾ ಮಾತಾಡೋದೇ ತಪ್ಪು ಅನ್ನೋ ಥರ ಆಗ್ಬಿಟ್ಟಿದೆ. ಮನೆ ಬದಲಾಯಿಸ್ದಾಗೆ ಮನಸ್ಸು ಬದಲಾಯಿಸ್ಬೇಕು. ಯಾಕಜ್ಜಿ, ಆ ರಾಮ್ ಹೇಳಿದ ಮನ್ಸಿಗೆ ಬೇಜಾರಾಯ್ತಾ? ಬೇಜಾರು ಮಾಡ್ಕೊಬೇಡಿ ಅಜ್ಜಿ. ರಾಮ್ ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ಅವ್ನು ನಿಮ್ಗಷ್ಟೇ ಅಲ್ಲ, ನನ್ನ ಬಗ್ಗೆನೂ ಹೇಳ್ದ. ನನ್ನ ಮನಸ್ಗೂ ಬೇಜಾರಾಯಿತು. ಹಾಗಂತ
ನಮ್ಮ ತನನ ಬದಲಾಯಿಸ್ಕೊಳಕ್ಕಾಗತ್ತಾ? ಅವ್ನು ಮಾತಾಡ್ದೆ ಏನು ಮಾಡ್ತಾನೆ? ಗಂಡ ಯಾವಾಗಲೂ ಹೆಂಡತಿ ಪರವಾಗಿ ತಾನೆ ಅಜ್ಜಿ. ಅವನ ಹತ್ರ ಹೋಗಿ ಜಾನಕಿ ಮಾಡಿ ತಪ್ಪ ಸರಿನಾ ಅಂತ ಕೇಳಿದ್ರೆ ಅವನೇನೇನು ಹೇಳ್ತಾನೆ? ಗಾಳಿಗೆ ಗಾಳ ಹಾಕಕ್ಕಾಗತ್ತಾ? ಮುಳ್ಳಿನ ಗಿಡಕ್ಕೆ ಬಟ್ಟೆ ಒಣಗಾಕಕ್ಕೆ ಸಾಧ್ಯ ಇಲ್ವಲ್ಲ. ಕೆಲವ್ರಿಗೆ ನಾವೆಷ್ಟೇ ಒಳ್ಳೇದು ಬಯಸಕ್ಕೆ ಹೋದ್ರೂ ಅವರಿಂದ ನಾವು ಕೆಟ್ಟವರು ಅಂತಾನೆ ಉತ್ತರ ಬರೋದು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಜೀವನ ಮಾಡೋಕ್ಕಾಗತ್ತಾ? ತಗೊಳ್ಳಿ, ಈ ಹಾಲು ಕುಡೀರಿ. ಬೇಡ ಮಾಳವಿಕ, ನನಗೆ ಮನಸ್ಸಿಲ್ಲ. ಅಜ್ಜಿ ನೋಡಿ, ನೀವೀಗ ಮಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ರಾಮ್ ಏನಾದರೂ ಹೇಳಿ ನಾನು ತಡ್ಕೋತೀನಿ. ಆದರೆ ನೀವು ಹಿಂಗೆ ಸೈಲೆಂಟಾಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಮೊದಲೇ ಮಗನ ಕಳ್ಕೊಂಡು ಕೊರಗ್ತಾ ಇದ್ದೀನಿ. ನೀವು ನನ್ನ ಮನ್ಸಿಗೆ ನೋವು ಕೊಡಬೇಡಿ ಅಜ್ಜಿ. ಹಾಗಲ್ಲ ಕಣೆ, ಅದು ಪ್ಲೀಸ್ ಅಜ್ಜಿ, ಇವಾಗ ನೀವು ಹಾಲು ಕುಡ್ದಿಲ್ಲ ಅಂದರೆ ನನ್ನ ಮೇಲೆ ಆಣೆ. ನೀನೊಬ್ಳು ಕಣೆ, ಮಾತಲ್ಲೇ ನಾನು ಕಟ್ ಹಾಕ್ಬಿಡ್ತೀಯ. ಕೊಡು. ಅಲ್ಲ ಫಾತಿಮಾ, ನಾವು ಯಾವ ನಾಟಕನೂ ಮಾಡಿಲ್ಲ. ಇಮ್ರಾನ್ ನಮ್ಮ ಹತ್ರ ಏನೂ ಹೇಳಲಿಲ್ಲ. ಏನು ಹೇಳೇ ಇಲ್ಲ ಅಂದರೆ ಮತ್ತೆ ಅಕ್ಕನ ನಾನು ಕರ್ಸಿದ್ದೀನಿ ಅಂತ ಯಾಕೆ ಹೇಳ್ತಿದ್ದಾನೆ? ಗೊತ್ತಾಯ್ತು ಅಪ್ಪ, ಈಗ ನಿಮ್ಮ ಬುದ್ಧಿ ಎಲ್ಲ ಗೊತ್ತಾಯ್ತು. ಇವನ್ ಮಾತು ಕೇಳ್ಕೊಂಡು ಅಕ್ಕನ ಕರ್ಸೋಕೆ ನೀವು ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲ ಫಾತಿಮಾ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಸಸೂರ್ಜಿಗೂ ಸಾಸ್ಜಿಗೂ ನಾನು ಏನು ಹೇಳ್ಕೊಟ್ಟಿಲ್ಲ. ರಜೀನಾ ತಂದು ಮನೆ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಅವಳೇ ಇಲ್ಲಿಗೆ ಬಂದ್ಲು. ಶಾದಿ ಆಗೋವರೆಗೂ ಅವಳನ್ನ ಕಳಿಸ್ಬೇಡಿ ಅಂತ ಹೇಳಿದ್ದೆ. ಈಗ ಸಡನ್ ಆಗಿ ರಜಿಯಾ ಮನೆ ಬಿಟ್ಟು ಹೋದ್ಲು ಅನ್ನೋ ಶಾಕಲ್ಲಿ ನಾನೊಂದು ಸ್ವಲ್ಪ ಸಾಕು, ಬೆಳಕಲ್ಲಿ ಮುಖವಾಡ ಕಳ್ಸಿದ ಮೇಲೆ ಮುಖ ಕಾಣಿಸ್ದೇ ಇರಲ್ಲ. ಮತ್ತೆ ಜಾಸ್ತಿ ನಾಟಕ ಮಾಡಬೇಡ. ಹೇಳೋದೆಲ್ಲ ಹೇಳಿ ಇವಾಗೇನು ಹೇಳೇ ಇಲ್ಲ ಅಂತ ಹೇಳ್ತಿದ್ಯಾ? ಅಬ್ಬಾ, ನಿಮ್ಗೊಂದು ಮಾತು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇವನ್ ಮಾತು ನಂಬಿ ನನ್ನ ಜೀವನ ನರಕ ಮಾಡ್ತಿದ್ದೀರಾ. ಅಕ್ಕನ ಜೀವನನೂ ಹಾಳು ಮಾಡಬೇಡಿ. ಮುಂದೆ ಬೇಕು ಅಂದರೂ ನಿಮ್ಮಿಬ್ಬರು ಮಕ್ಕಳು ಬದುಕಿರಲ್ಲ. ಫಾತಿಮಾ ಬೇಟಿ, ನಾವು ಮಾಡಿದ ನಾಟಕ ಎಲ್ಲ ನಮ್ಮ ಮುಂದೆನೇ ಫಾತಿಮಾ ಗೊತ್ತಾಗ್ಬಿಡ್ತಲ್ಲ ಇಮ್ರಾನ್. ಅಯ್ಯೋ, ಅವಳ ವಿಚಾರ ಬಿಡಿ ಸಸೂರ್ಜಿ. ರಜೀನ್ ಯಾಕೆ ಮನೆಯಿಂದ ಆಚೆ ಕಳಿಸಿದ್ರಿ? ಅವಳೆಲ್ಲೂ ಹೋಗಿಲ್ಲ ಇಮ್ರಾನ್. ಮತ್ತೆ ಅವಳಿ ಮನೆಗೆ ಬಂದೇ ಬರ್ತಾಳೆ. ಮಕ್ಕ ಮೇಲೆ ಟೋಪಿ ಹಾಕಿ ಹೋದಳು ಮತ್ತೆ ಮನೆಗೆ ಬರ್ತಾಳ. ಏನು ಕನ್ಸ್ ಕಾಣ್ತಿದ್ದೀರಾ ಸಾಸ್ಜಿ? ಇಲ್ಲ ಇಮ್ರಾನ್ ಬೇಟ, ಎಕ್ಸಾಮ್ ಮುಗಿಸ್ಕೊಂಡು ನಿನ್ನ ಫಾತಿಮಾ ಶಾದಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳು ಬರೋದಿಲ್ಲ ಸಸೂರ್ಜಿ. ಸಿಕ್ಕಿದಾಗ ಉಳಿಸ್ಕೊಳ್ಳೋದು ಬಿಟ್ಟು ಹೊರಟೋದ್ಮೇಲೆ ಹುಡುಕಿದ್ರೆ ಏನು ಪ್ರಯೋಜನ? ಇಲ್ಲ ಇಮ್ರಾನ್, ರಜಿಯಾ ಮನಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಫಾತಿಮಾ ಶಾದಿಗೆ ಬಂದೇ ಬರ್ತಾಳೆ. ಸುಮ್ಮನೆ ನೀ ಟೆನ್ಷನ್ ಮಾಡ್ಕೋಬೇಡ. ಹೌದು ಬೇಟ, ಅವಳನ್ನ ಈ ಮನೆಗೆ ವಾಪಸ್ ಕರ್ಕೊಂಬರೋದು ನಮ್ಮ ಜವಾಬ್ದಾರಿ. ನಿಜವಾಗ್ಲೂ ರಜಿಯಾ ಹೊರಟೋಗಿದ್ದಾಳ ಇಲ್ವಾ? ಇವರೆಲ್ಲ ಸೇರಿ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ದಾರಾ? ಇವರೆಲ್ಲರೂ ಸೇರಿ ನನ್ನ ಬಕ್ರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಮಾಡ್ತೀನಿ ಎಲ್ರಿಗೂ. ಬೇಜಾರಾಗಬೇಡ ಬೇಟ, ರಜಿಯಾನ ಮನೆ ಕರೆಸ್ಬೇಕು ಅಂತ ನೀನು ಎಷ್ಟು ಶ್ರಮ ತಗೊಂಡಿದ್ಯಾ ಅಂತ ನಮಗೆ ಗೊತ್ತು. ಆದರೆ ಏನು ಮಾಡಲಿ, ರಜಿಯಾ ಒಂದು ಸುಳಿವು ಕೊಡ್ದಲ್ಲೇ ಹೊರಟು ನಿಂತಿದ್ಲು. ನನಗೂ ಏನು ಮಾಡಬೇಕು ಅಂತ ತೋಚದೆ ಕಳಿಸ್ಕೊಟ್ಬಿಟ್ಟೆ. ಆದರೆ ಅವಳು ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅವಳು ಮತ್ತೆ ವಾಪಸ್ ಬರ್ತಾಳೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಏನು ಸಸೂರ್ಜಿ, ಜ್ಯುವೆಲರಿ ಶಾಪಲ್ಲಿ ಗೋಲ್ಡ್ ಗ್ಯಾರಂಟಿ ಕೊಡ್ತಾರಲ್ಲ, ಆ ಥರ ಗ್ಯಾರಂಟಿ ಕೊಡ್ತಾ ಇದ್ದೀರಾ? ಕೈಗೆ ಸಿಕ್ಕಿದ ಗಿಳಿನ ಪಂಜರದಲ್ಲಿ ಇಡೋದು ಬಿಟ್ಟು ಸ್ವತಂತ್ರವಾಗಿ ಹಾರಾಕ್ಬಿಟ್ಟಿದ್ದೀರಾ. ನೋಡ್ತೀನಿ ನಿಮ್ಮ ಗ್ಯಾರಂಟಿ ಎಷ್ಟು ಸತ್ಯ ಆಗುತ್ತೆ ಅಂತ. ಇಮ್ರಾನ್ ಬೇಟ, ಬೇಟ ಇಮ್ರಾನ್, ಇಮ್ರಾನ್ ನಿಂತ್ಕೋ. ಇಮ್ರಾನ್ ನಿಂತ್ಕಪ್ಪ.
ಜಾನಕಿ, ನಂಗೆ ಗೊತ್ತು ಅಜ್ಜಿ ಹೇಳಿದ್ದು ಬೇಜಾರಾಗಿದೆಯಾ, ಅದಕ್ಕೆ ಮೂಡ್ ಆಫ್ ಆಗಿದೆ ತಾನೆ. ಅಜ್ಜಿ ಬಗ್ಗೆ ನಿಂಗೆ ಗೊತ್ತಲ್ವಾ, ಅದೇನು ಹೊಸ್ದ, ಅವ್ರು ಯಾವಾಗಲೂ ಹಾಗೆ ತಾನೆ. ಅವ್ರು ಆಡೋ ಒಂದೊಂದು ಮಾತು ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಗೊತ್ತು ಜಾನಕಿ, ಹಾಗಂತ ನಾವು ಅವ್ರ ಥರನೇ ಮಾತಾಡೋಕ್ಕಾಗತ್ತಾ? ಅವ್ರು ವಯಸ್ಸಲ್ಲಿ ದೊಡ್ಡವರು, ನಾವೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು. ಪ್ರತಿ ಸಲ ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಏನರ್ಥ ರಾಮ್? ಏನು ಮಾಡೋಕ್ಕಾಗತ್ತೆ ಜಾನಕಿ? ಮನೇಲಿ ಹಿರಿಯರು ಏನಾದರೂ ಒಂದು ಹೇಳ್ತಾರೆ ಅಂದರೆ ಅದನ್ನು ಕೇಳಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ? ಅವ್ರು ಹೇಳೋದು ಸತ್ಯ ಆದ್ರೆ ಕೇಳ್ಕೊಂಡಿರ್ಬೋದು, ಸುಳ್ಳಾದ್ರೆ ಹೇಗೆ ಕೇಳ್ಕೊಂಡು ಸುಮ್ಮನೆ ಇರ್ಲಿ ರಾಮ್? ವಾದ ಮಾಡಿದ್ರೆ ಸಂಬಂಧ ಹಾಳಾಗುತ್ತೆ ಹೊರತು ಸಮಸ್ಯೆ ಬಗೆಹರಿಯಲ್ಲ ಜಾನಕಿ. ಸುಮ್ಮನೆ ಇದ್ರೆ ನಾವೇ ಅಪರಾಧಿ ಆಗ್ತೀವಿ ಹೊರತು ಸಮಸ್ಯೆಗೆ ಪರಿಹಾರನೇ ಸಿಗಲ್ಲ ರಾಮ್. ಮನೆ ಅಂದಮೇಲೆ ಹೊಂದ್ಕೊಂಡು ಹೋಗ್ಬೇಕು ಜಾನಕಿ, ಮಾತಿಗೆ ಮಾತು ಬೆಳೆಸೋದ್ರಲ್ಲಿ ಪ್ರಯೋಜನ ಇಲ್ಲ. ಹೊಂದ್ಕೊಂಡು ಹೋಗೋದು ನೀವು ನನಗೆ ಹೇಳ್ಕೊಡ್ತಿದ್ದೀರಾ ರಾಮ್? 1 ವರ್ಷದಿಂದ ನಾನು ಈ ಮನೇಲಿ ಹೇಗೆ ಜೀವನ ಮಾಡ್ತಿದ್ದೀನಿ ಅಂತ ಗೊತ್ತಾ ಅಲ್ವಾ? ಗೊತ್ತು ಜಾನಕಿ, ಅದನ್ನೇ ಅಜ್ಜಿಗೆ ಹೇಳಿದ್ದೀನಿ, ಅರ್ಥ ಆಗಿರುತ್ತೆ. ನೀನು ಮತ್ತೆ ಅವ್ರ ಹತ್ರ ವಾದ ಎಲ್ಲ ಮಾಡೋಕೆ ಹೋಗ್ಬೇಡ ಜಾನಕಿ. ನೀವು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ ರಾಮ್? ವಾದ ಮಾಡೋದು ನನ್ನ ಉದ್ದೇಶ ಅಲ್ಲ. ಮನೇಲಿ ಆಗಿರೋದಕ್ಕೆಲ್ಲ ನಾನೇ ಕಾರಣ ಅಂದ್ರೆ ಬೇಜಾರಾಗಲ್ವ ರಾಮ್? ಕೇಳಿಸ್ಕೊಂಡು ಸುಮ್ಮನೆ ಇರು ಅಂತೀರಾ? ಜಾನಕಿ, ಜೀವನ ಯಾವಾಗಲೂ ಹಣೆ ಬರದಂತೆ ನಡೆಯುತ್ತೆ ಹೊರತು ನಾವು ಆಸೆ ಪಟ್ಟಂಗೆ ಆಗಲ್ಲ. ಪ್ರತಿಯೊಂದ್ರ ಬೆಲೆನೂ ಅದ್ರ ಸಮಯ ಬಂದಾಗಲೇ ತಿಳಿಯೋದು. ನಿನ್ನ ಬೆಲೆ ಏನು ಅಂತ ಅಜ್ಜಿಗೆ ಇವತ್ತೆಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಆ ನಂಬಿಕೆ ನನಗಿಲ್ಲ ರಾಮ್. ಅವ್ರಿಗೆ ನಾನೇನು ಅಂತಾನೆ ಅರ್ಥ ಆಗಲ್ಲ. ನಾನು ಮಾಡಿರೋ ಸರಿ ಅವ್ರಿಗೆ ತಪ್ಪು. ನಾನು ತಪ್ಪನ್ನ ಸರಿ ಮಾಡಕ್ ಹೋದ್ರೆ ಅವರೇ ಹೊಸದಾಗಿ ತಪ್ಪನ್ನ ಸೃಷ್ಟಿ ಮಾಡಿ ಅದನ್ನ ನನ್ನ ತಲೆ ಮೇಲೆ ಹೊರಿಸ್ತಾರೆ. ಇಂಥವ್ರ ಮುಂದೆ ನಾನು ಏನು ಅಂತ ತೋರಿಸ್ಕೊಳ್ಳಿ? ಮಾತಾಡದೆ ಹೇಗೆ ಸುಮ್ಮನಿರ್ಲಿ? ಆಯಿತು, ಈಗೆಲ್ಲ ಮುಗಿತು ತಾನೆ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮುಂದೆ ಅನುಭವಿಸ್ಬೇಕಾಗಿರೋ ಸಂತೋಷನ ಕಳ್ಕೊಬೇಕಾಗತ್ತೆ. ಕತ್ಲು ಅಂತ ಎಲ್ಲ ಬಾಗ್ಲೂ ಮುಚ್ಚಿಟ್ರೆ ಕಿಟಕಿಲ್ ಬರೋ ಬೆಳಕು ಕಾಣಲ್ಲ ಜಾನಕಿ. ರಾಮ್, ನಿಜ ಹೇಳಿ, ಮಾಳ್ವಿಕಾಗ ಅಬೋಷನ್ ಆಗಿರೋದು ನಿಜಾನಾ? ಡಾಕ್ಟ್ರೇ ಹೇಳಿದ್ರಲ್ಲ, ಮತ್ತು ನಾನೇನೇನು ಹೇಳೋದು? ಅವಳು ಪ್ರೆಗ್ನೆಂಟ್ ಅಲ್ಲ ರಾಮ್. ಹೇಗೆ ರಾಮ್ ಅಬೋಷನ್ ಆಗುತ್ತೆ? ನೀನು ಹೇಳ್ತೀಯ ಜಾನಕಿ, ಆದರೆ ಎಲ್ಲ ಅವಳ ಪರವಾಗಿ ನಡೀತಾ ಇದೆಯಲ್ಲ, ಏನು ಮಾಡೋದು? ಈಗ ಏನ್ ಮಾಡಕ್ಕಾಗುತ್ತೆ ರಾಮ್? ಸತ್ತೆ ಬಯಲ್ ಮಾಡೋ ಮುಂಚೆ ಮಣ್ಣಲ್ಲಿ ಮುಚ್ಚಾಯ್ತಲ್ಲ. ಅಂದ್ರೆ ನಿನ್ನ ಪ್ರಕಾರ ಅವಳೆಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡ್ತಾಳೆ ಅಂತೀಯ? ಹೌದು, ಅವಳೇ ಡಾಕ್ಟರ್ನ ಕರೆಸಿ ಅಬೋಷನ್ ನಾಟಕ ಮಾಡಿದಾಳೆ. ಅವಳು ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವಳ ಹಣೆ ಬರ ಏನು ಅಂತ ನಾನು ಅವತ್ತು ಹಾಸ್ಪಿಟಲಲ್ಲೇ ನೋಡಿದೆ. ಎಲ್ಲರೂ ಸರಿಯಾಗಿ ಯಾಮರ್ಸಿದ್ದಾಳೆ. ಆ ಟೈಮಲ್ಲಿ ನಾನು ಇಲ್ಲ ಅನ್ನೋದೇ ಅವಳು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾಳೆ. ನಾನು ಇದ್ದಿದ್ರೆ ಅವತ್ತೇ ಅವಳ ಬಣ್ಣ ಏನು ಅಂತ ಎಲ್ಲರೂ ಮುಂದೆನೂ ಬಯಲು ಮಾಡ್ತಿದ್ದೆ. ಇವಾಗ ಮಾತಾಡಿ ಏನು ಪ್ರಯೋಜನ? ಅವಳ ಪರವಾಗಿ ಜಡ್ಜ್ಮೆಂಟ್ ಆಯ್ತಲ್ಲ, ಸುಮ್ಮನೆ ಇರೋದೇ ವಾಸಿ. ನಾನು ಸುಮ್ಮನೆ ಇರಲ್ಲ ರಾಮ್. ಸುಮ್ಮನೆ ಇರಲ್ಲ ಅಂದರೆ ಮತ್ತೇನು ಮಾಡ್ತೀವಿ ಜಾನಕಿ? ನನಗೆ ಗೊತ್ತಿರೋ ಸತ್ಯನ ಎಲ್ಲರೂ ಮುಂದೆ ಹೇಳೇ ಹೇಳ್ತೀನಿ. ಬೇಡ ಜಾನಕಿ, ಆ ವಿಚಾರನ ಇಲ್ಲಿಗೆ ಬಿಟ್ಬಿಡು. ಅದು ಮುಗ್ದೋಗಿರೋ ವಿಷಯ. ಮನೆನೇ ಬಿಟ್ಟು ಬಂದಾಗಿದೆ, ಇನ್ನು ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನು ಪ್ರಯೋಜನ? ತಪ್ಪು ಅಂತ ಗೊತ್ತಿದ್ರು ಸತ್ಯನ ಮುಚ್ಚಿಟ್ರೆ ಇನ್ನೊಂದು ತಪ್ಪು ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟ ಹಾಗೆ. ಅದಕ್ಕೆ ನಾನು ದಾರಿ ಮಾಡಿಕೊಡಲ್ಲ ರಾಮ್. ಅವಳ ಬಂಡವಾಳನ ಬಯಲು ಮಾಡೇ ಮಾಡ್ತೀನಿ. ಜಾನಕಿ, ಒಳ್ಳೇದೇ ಆಗಲಿ ಕೆಟ್ಟದಾಗಲಿ ಅವ್ರು ಮಾಡಿರೋದು ಅವ್ರಿಗೆ ತಿರುಗಿ ಬರುತ್ತೆ. ಸುಮ್ಮನೆ ಮಾತಾಡಿ ನಾವು ಕೆಟ್ಟವರಾಗೋದ್ಕಿಂತ ಮೌನವಾಗಿರೋದೇ ಒಳ್ಳೇದು. ಹಾಗಂತ ಸತ್ಯನ ಮಣ್ಣು ಮಾಡಕ್ಕೆ ನೋಡಿದ್ರೆ ಸುಳ್ಳು ಕತ್ಲಲ್ಲಿ ಮೆರೆಯುತ್ತೆ, ಸತ್ಯ ಬೆಳಕಲ್ಲಿ ಬೆತ್ತಲಾಗುತ್ತೆ. ಮುಖವಾಡ ಹಾಕೊಂಡು ಬದುಕೋ ಅವಳ ಹಣೆ ಬರನ ಎಲ್ಲರೂ ಮುಂದೆ ತೋರಿಸ್ದೆ ನಾನು ಸುಮ್ಮನೆ ಇರಲ್ಲ. ಜಾನಕಿ ಬೇಡ ಜಾನಕಿ, ನನ್ನ ಮಾತು ಕೇಳೋ.